ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಇದು ಕೃಷ್ಣಾ ನದಿ. ಈ ಕಡೆ ತೋರಿಸಿ. ಕೃಷ್ಣಾ ನದಿ ಎಲ್ಲಿವರೆಗೆ ಕಾಣಿಸ್ತದೆ ನೋಡಿ. ಇದು ಈ ನದಿ ಮತ್ತು ಭೀಮಾ ನದಿ ರಭಸವಾಗಿ ಹರಿತಿದೆ. ಈ ನದಿ ಅಷ್ಟು ಇದಿಲ್ಲ. ಈ ನದಿ ರಭಸವಾಗಿ ಹರಿತಿದೆ. ಹಾಗೂ ಕೂಡಲ ಸಂಗಮನಾಥ ಆ ಕಡೆ ತೋರಿಸು. ಕೂಡಲ ಸಂಗಮ ಎರಡು ನದಿ, ಕೃಷ್ಣಾ ಭೀಮಾ ಎರಡೂ ನದಿ ತೀರದಲ್ಲಿ ಈ ಬ್ರಿಡ್ಜ್ ಕಟ್ಟಿದ್ದಾರೆ. ನೋಡ್ತಾ ಇದ್ದಾರೆ ವೀಕ್ಷಕರು. ನೋಡಿದ್ರೆ ಎಲ್ಲಿ ತನಕ ಕಾಣಿಸ್ತಾ ಇದೆ ನೋಡಿ. ಸಮುದ್ರ ಕಾಣಿಸ್ತದೆ, ಎಲ್ಲಿ ಕಾಣಿಸ್ತಾ ಇಲ್ಲ. ಅಷ್ಟು ನದಿ ನೀರನ್ನು ಭೀಮಾ ನದಿ ಬಿಟ್ಟಿದ್ದಾರೆ. ಇದು ವಡಗೇರಿ ತಾಲೂಕಿನ, ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಸಂಗಮ. ಎರಡು ನದಿ ಜೋಡಣೆಯಾಗಿದ್ದು ಇಲ್ಲೇ. ಈ ಕಡೆ ಭೀಮಾ ನದಿ, ಈ ಕಡೆ ಕೃಷ್ಣಾ ನದಿ. ಎರಡೂ ಸೆಂಟ್ರಲ್ಲಿ ಇರುವಂತ ಇದು ಒಂದು ಗೋಡೆ ಕಟ್ಟಿದ್ರ ಮಧ್ಯದಲ್ಲಿ ಇದೆ. ಬಿಟ್ಟ ನಾಗಪ್ಪ ಏನು ಆಗ್ತಾನಿಲ್ಲ. ಏನ್ ಮಾಡಕ್ ಕೇಳ್ಬೇಕು ಗೌಡಗ. ಮಲ್ಬಡ್ ಗೌಡ ಹಾಕಪ್ಪ ಅಂತ ಹೇಳಿ ಫೋಟೋ ತೆಗೆನ್ ಬರ್ರಿ. ಎರಡೂ ನದಿ ಜೋಡಣೆ ಆಗಿದ್ದು ಇಲ್ಲಿ. ಈ ಕಾಲಂಬಕ್ಸ್ ಅವರು ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಇಲ್ಲಿವರೆಗೆ ವೀಕ್ಷಕ. ಅಲ್ಲಿ ಕಾಣಿಸ್ತಾ ಇದ್ದು ದತ್ತಾತ್ರೇಯ ಗುಡಿ. ಅದು ತೆಲಂಗಾಣ ರಾಷ್ಟ್ರದಲ್ಲಿ ಬರುವಂತ ಆಚೆ ದಡೆಯಲ್ಲಿ. ಈಚೆ ರಾಯಚೂರು ಕರ್ನಾಟಕ.